ಗಾಯ್ಸ್ ಅಂತಿತ್ತು ನೀವು ಕಾಯ್ತಾ ಇದ್ದ ಡೆವಿಲ್ ಮೂವಿ ಬಂದಾಯಿತು. ಸಾರಿ ಡೆವಿಲ್ ಮೂವಿ ಅಲ್ಲ, ಟ್ರೈಲರ್ ಬಂದಾಯಿತು. ಇಂತು ಟ್ರೈಲರ್ ಅಂತೂ ನೋಡಿ ಸಖತ್ತಾಗಿದೆ. ಬನ್ನಿ ಟ್ರೈಲರ್ ಬಗ್ಗೆ ಮಾತಾಡೋಣ. ನೀವಿನ್ನೂ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಟ್ರೈಲರ್ ಸ್ಟಾರ್ಟ್ ಆಗ್ತಿದ್ದಂಗೆ ಕೆಲವೊಬ್ರು ಕೈ ಮುಕ್ಕೊಂಡು ಬರ್ತಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ದರ್ಶನ್ ಅವ್ರದ್ದು ಶೂಟಿಂಗ್ ತೋರಿಸ್ತದೆ. ಶೂಟಿಂಗ್ ಅಂದರೆ ಫೋಟೋ ಶೂಟ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಫಿಲ್ಮಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಕ್ಯಾಮ್ರಾ ವರ್ಕ್ ಮಾತ್ರ ಆ ಮಾತ್ರೆ ಹೊಸದಾಗಲಿ, ನೆಕ್ಸ್ಟ್ ಅವರು ನಡ್ಕೊಂಬರೋ ಸ್ಟೈಲ್ ಆಗಲಿ, ನಡ್ಕೊಂಬರೋ ಸ್ಟೈಲ್ ಅಂತ ಹಳೆಯ ಫಿಲ್ಮ್ದು ಯಾವ ರೀತಿ ಇದೆ ಅದೇ ರೀತಿ ಇದೆ. ಅದೇ ಖಡಕ್ಕು ಇದೇ ರೀತಿ ಪಕ್ಕದಲ್ಲಿ ನೋಡಿದ್ರೆ ಎಲ್ಲ ಬ್ಯಾನರ್ಗಳು ಕಾಣ್ತಾ ಇರ್ತವೆ. ಸೊ ಅಚ್ಯುತ ಕುಮಾರ್ ಕೂಡ ಇರ್ತಾನೆ. ಅಚ್ಯುತ ಕುಮಾರ್ ಹತ್ರ ಧನುಷ್ ಆಗಿರ್ತಾರೆ. ತಲೆ ಹಿಡ್ಕೊಳ್ಳಿ, ಈ ಮೂವಿ ಬಂದ್ಬಿಟ್ಟು ಧನುಷ್ ಮತ್ತು ಡೆವಿಲ್ ಹತ್ರ ಆಗಿರುತ್ತೆ. ಇನ್ನು ಹೀರೋಯಿನ್ ಮಾತ್ರ ಖಡಕ್ ವಾಯ್ಸ್ ಇರುತ್ತೆ. ಏನು ಮಾಡ್ತೀಯಾ ನೀನು, ಯಾರು ಅಂತಲೇ ತಿಳಿತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಿಂದ್ಗಡೆ ಫೋಟೋಗಳಿವೆ, ರಾಜಕೀಯ ವ್ಯಕ್ತಿ ಫೋಟೋ ಅನಿಸುತ್ತೆ ಮೋಸ್ಟ್ಲಿ. ಅದು ನೋಡಿದರೆ ಒಂದು ಸೈಡ್ ನೋಡಿದರೆ ಧನುಷ್ ಆಗಿರ್ತಾನೆ, ಇನ್ನೊಂದು ಸೈಡ್ ನೋಡಿದ್ರೆ ಡೆವಿಲ್ ಆಗಿ ಬದಲಾಗ್ತಿರ್ತಾರೆ ದರ್ಶನ್ ಅವರು. ಆ ಸಿಗರೇಟ್ ಹಚ್ಚೋ ಸ್ಟೈಲ್ ಆಗಿರ್ಬೋದು, ಅಜ್ಜಿ ಯಾವ ರೀತಿ ಆ ಬಿ ಜಿ ಎಮ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಅಜ್ನೀಶ್ ಅಣ್ಣ ಸಖತ್ತಾಗಿ ಬಿ ಜಿ ಎಮ್ ಕೊಟ್ಟಿದ್ದಾರೆ ಪಕ್ಕ ಅಂತೂ. ಈ ನೋಡಿ ಪಂಜೆ ಎತ್ಕೊಂಡು ಹೊಡೆಯೋದಂತ ಈ ಸಿನಿಮಾ ಪಕ್ಕ ಧನುಷ್ ಅದಾಗಿರ್ತದೆ. ಇದು ಧನುಷ್ ಡೆವಿಲ್ ಅಂತ ಪಕ್ಕ ಹೊಡೆದಾಟ. ಒಂದು ಕಡೆ ಧನುಷ್ ಆಗಿರ್ತಾನೆ, ಒಂದು ಕಡೆ ಡೆವಿಲ್ ಆಗಿರ್ತಾನೆ. ಈ ಧನುಷ್ ಡೆವಿಲ್ ನಡುವೆಯಲ್ಲಿ ಒಂದು ಕಾಮಿಡಿ ಆ್ಯಕ್ಟಿಂಗ್ ಬೇಕಲ್ಲ. ಸೊ ಗಿಲ್ಲಿಂಗ್ ಕರ್ಕೊಂಡಿರ್ಬೋದು. ಮೋಸ್ಟ್ಲಿ ಗಿಲ್ಲಿ ಬಂದ್ಬಿಟ್ಟು ಕಾಮಿಡಿ ಆ್ಯಕ್ಟಿಂಗ್ ಇಲ್ಲ ಜರ್ನಲಿಸಮ್ ಆಗಿರ್ಬೋದು, ಗೊತ್ತಲ್ಲ. ಗಿಲ್ಲಿ ಎದ್ ಕಡೆಗೆಲ್ಲ ಫುಲ್ ಸೈಕ್ ಅಂತ. ಇನ್ನು ಈ ಶೂಟ್ ಮಾತ್ರ, ಈ ಶೂಟ್ ಸಖತ್ತಾಗಿ ಬಾಲಿವುಡ್ ಲೆವೆಲಿಗಿದೆ. ಈ ಶೂಟ್ ತೆಗೆದಿರೋಂಥ ಯಾವುದೋ ಡೆಡ್ ಬಾಡಿ ಬಿದ್ದಿರೋದು. ಮೋಸ್ಟ್ಲಿ ಇದನ್ನು ಹೇಳ್ತಾ ಇರೋದು ಧನುಷ್ ಹೊಡೆದಿರ್ಬೋದು, ಅಲ್ಲ ಡೆವಿಲ್ ಹೊಡೆದಿರ್ಬೋದು ಅಂತ. ಸೊ ಎರಡು ಶೇಡಲ್ಲಿ ತೆಗೆದಿದ್ದಾರೆ ಪಕ್ಕ. ದರ್ಶನ್ ಅವರಂತೂ ಸೈಕೋಪಾತ್ ಯಾವ ರೀತಿ ತೋರಿಸ್ಬೇಕು ಆ ರೀತಿ ವಿಲನ್ ಶೇಡಲ್ಲಿ ಬಂದಿದ್ದಾರೆ. ಆ ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ನೆಕ್ಸ್ಟ್ VFX ಮಾಡಿರೋದಂತೂ ಅವನ ಅಜ್ಜಿ ಸಖತ್ತ ಮಾಡಿರೋದು ನೋಡ್ರಿ. ಆ ಹೀರೋಯಿನ್ ಕೊಟ್ಟೆಗೆ ಡೆವಿಲ್ ಮಾತಾಡ್ತಾ ಇರ್ಬೋದು ಮೋಸ್ಟ್ಲಿ. ಅದೇ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಆ ಡೈಲಾಗ್ ಹೇಳ್ತಿರ್ಬೋದು, ನನಗೆ ಯಾರಂತ ಅರ್ಥ ಆಗ್ತಿಲ್ಲ, ನಿನ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊತಿಲ್ಲ ಅಂತ. ನೆಕ್ಸ್ಟ್ ಇದೇ ಕುರ್ಚಿಗೋಸ್ಕರ ಎಲ್ಲರೂ ಹೊಡೆದಾಡ್ತಾ ಇರ್ಬೋದು. ಅಚ್ಯುತ ಕುಮಾರ್ ಮತ್ತು ಇನ್ನೊಬ್ರು ಅವ್ರು ಬಂದ್ರಲ್ಲ, ಮಹೇಶ್ ಬಾಬು ಅಲ್ಲ, ಇನ್ನೊಬ್ರು ಇದ್ರಲ್ಲ ಮಹೇಶ್ ಅಂತ, ಅವರು ಸಖತ್ತಾಗಿ ಇದೇ ಕುರ್ಚಿಗೋಸ್ಕರ ಹೊಡೆದಾಡ್ತಾ ಇರ್ತಾರೆ. ರಾಜಕೀಯ ಕುರ್ಚಿಗೋಸ್ಕರ ಏನು ಮಾಡ್ತಾರೋ ಗೊತ್ತಿಲ್ಲ. ಸಖತ್ತಾಗಿದೆ ಆ್ಯಕ್ಟಿಂಗ್ ಮಾತ್ರ. ಮತ್ತೆ ನೋಡಿ ಫೈನಲ್ ಆಗಿ ಡೆವಿಲ್ ಕುರ್ಚಿ ಬಂದ್ಬಿಟ್ಟು ಇದೇ ಆಗಿರುತ್ತೆ. ಈ ಕುರ್ಚಿ ಓರಿಯನ್ ಮಾಲ್ ಮುಂದೆ ಇಕ್ಕಿರಲ್ಲ ಅದೇ ಕುರ್ಚಿ. ಈ VFX, ಕಲರ್ ಗ್ರೇಡಿಂಗು ಆ್ಯಂಡ್ ಮ್ಯೂಸಿಕ್ಕು ಎಲ್ಲ ಸಖತ್ತಾಗಿದೆ. ಲಾಸ್ಟ್ಗೆ ಒಂದು ಡೈಲಾಗ್ ಇರುತ್ತೆ, ನಾನು ಬರ್ತಿದ್ದೇನೆ ಚಿನ್ನ ಅನ್ನೋದು. ಸೂರ್ಯಗೆ ಗ್ರಹಣ ಭಾಳ ಹೊತ್ತು ಹಿಡಿಯೋಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಅಂತಲ್ಲ. ಅದನ್ನು ಪಕ್ಕ ವಿಲನ್ನಿಗೆ ಅಂದರೆ ಡೆವಿಲಿಗೆ ಧನುಷ್ ಹೇಳಿರ್ಬೋದು, ಇಲ್ಲ ಧನುಷ್ ರೂಪದಲ್ಲಿ ಇನ್ನೊಂದು ದರ್ಶನ್ ಹೇಳಿರ್ಬೋದು. ಒಳ್ಳೆ ಹೀರೋ ದರ್ಶನ್ನು. ನೋಡೋಣ ಯಾವ ರೀತಿ ಇದಂಥ ಮೂವಿ. ಸಖತ್ತಾಗಿ ಪ್ಯೂರ್ ಕಮರ್ಷಿಯಲ್ ಮೂವಿ ಅಂತ ಗೊತ್ತಾಗ್ತದೆ ಮೂವಿ ಮಾತ್ರ. ಕಲರ್ ಗ್ರೇಡಿಂಗ್ ಆಗಲಿ, BGM ಆಗಲಿ, ಎಡಿಟಿಂಗ್ ಆಗಲಿ ಟಾಪ್ ಲೆವೆಲ್ ಇದೆ, ಟಾಪ್ ನಾಚ್ ಇದೆ ಬಾಲಿವುಡ್ ಲೆವೆಲಿಗೆ. ಅದು ಯಾವ ರೀತಿ ಇದೆ ನೋಡೋಣ ಫಿಲ್ಮ್ ಬಂದಮೇಲೆ. ಎಲ್ಲರೂ ಕಾಯ್ತೀರಿ. 11ನೇ ತಾರೀಕಿಗೆ ಬರ್ತಿದೆ ಡೆವಿಲ್ಲು. ಡೇಟ್ನ ನೋಟ್ ಮಾಡಿ ಇಟ್ಕೊಂಬಿಡಿ ಡೆವಿಲ್ಗೋಸ್ಕರ. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ.